ಲಕ್ಷ್ಮಣೋ ದಕ್ಷಿಣೇಯಸ್ಯ ವಾಮೇ ತು ಜನಕಾತ್ಮಜಾ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ವೇದಾಂತಾರ್ಥತದಾಭಾಸ ಕ್ಷೀರನೀರವಿವೇಕಿನಂ ನಮಾಮಿ ಭಗವತ್ಪಾದಂ ಪರಹಂಸಧುರಂಧರಂ. ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಿ ಆ ಸಾಧನೆಯಲ್ಲಿ ತನ್ನ ಗುರಿಯನ್ನು ಮುಟ್ಟಿದ್ದಾನೆ. ಅಂದಕ್ಕೆ ಏನಾದರೂ ಲಕ್ಷಣವಿದೆಯೇ? ಅದನ್ನು ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯವೇ ಅಂತ ಕೇಳಿದರೆ ಅದಕ್ಕೆ ವ್ಯಾಸ ಮಹರ್ಷಿಗಳಂದರು, ಯಾಕೆ ಸಾಧ್ಯವಿಲ್ಲ? ಖಂಡಿತವಾಗಿ ಸಾಧ್ಯವಿದೆ. ಒಬ್ಬ ಎಣ್ಣೆ ಪರಿಪೂರ್ಣವಾಗಿ ತುಂಬಿದಂತಹ ಒಂದು ಪಾತ್ರೆಯನ್ನು ಅವನ ಸ್ನೇಹಿತನ ಕೈಯಲ್ಲಿ ಕೊಟ್ಟು ಅಥವಾ ಇನ್ನೊಬ್ಬನ ಕೈಯಲ್ಲಿ ಕೊಟ್ಟು, ಅಯ್ಯ ಇದನ್ನು ನೀನು ಮೇಲಕ್ಕೆ ತಗೊಂಡು ಬಾ, ಬೆಟ್ಟದ ಮೇಲೆ ದೇವಸ್ಥಾನ ಇದೆಯಲ್ಲ, ಹಾಗೆ ದೇವರಿಗೆ ದೀಪ ಹಚ್ಚೋದಕ್ಕೆಲ್ಲ ಬೇಕಾಗಿದೆ, ನನ್ನ ಹತ್ರ ಬೇರೆ ವಸ್ತುಗಳಿವೆ, ಅದಕ್ಕಾಗಿ ನಾನು ನಿನ್ನ ಕೈಯಲ್ಲಿ ಕೊಡ್ತೇನೆ, ನೀನು ಒಂದು ಬಿಂದು ನೀರು ಕೆಳಗೆ ಎಣ್ಣೆ ಕೆಳಗೆ ಬೀಳದಂತೆ ಇದನ್ನು ಮೇಲಕ್ಕೆ ತರಬೇಕು, ಅದು ಮಾತ್ರ ಬಹಳ ಜಾಗ್ರತೆ ಅಂತ ಹೇಳಿ, ನೀನು ಸ್ವಲ್ಪ ಮುಂದೆ ಹೋಗು, ನಾನು ಆಮೇಲೆ ಬರ್ತೇನೆ, ನಾನು ಇನ್ನೂ ಕೆಲವು ವಸ್ತುಗಳನ್ನು ಜೋಡಿಸಬೇಕು ಅಂತ ಹೇಳಿ ಮುಂದಕ್ಕೆ ಕಳಿಸಿದಂತೆ. ಆ ಥರ ಮೆಟ್ಲಲ್ಲಿ ಹತ್ಕೊಂಡು ಜಾಗ್ರತೆ ಒಂದು ಬೀಳ್ಬಾರ್ದು, ದೇವರ ಎಣ್ಣೆ ಅಂತ ಅತ್ಯಂತ ಜಾಗ್ರತೆಯಿಂದ ಮೆಟ್ಲು ಹತ್ತಾ ಹೋದ. ಸ್ವಲ್ಪ ಮುಂದಕ್ಕೆ ಹೋಗಿದ್ದಾನೆ, ಎದುರಿಂದ ಇನ್ನೊಬ್ಬ ಬಂದ. ಅವ ಸಾಮಾನ್ಯನಾಗಿ ಬಂದಿದ್ರೆ ಇವನಿಗೇನು ಗಾಬರಿರಲಿಲ್ಲ. ಅವ ಕೈಯಲ್ಲಿ ಹರಿತವಾದ ಖಡ್ಗವನ್ನು ಜಳಪಿಸ್ತಾ ಬರ್ತಾ ಇದ್ದಾನೆ, ಬೆದರಿಸ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಈಗ ಏನು ಮಾಡಬೇಕು? ತೈಲ ಪಾತ್ರವನ್ನು ಆ ಎಣ್ಣೆ ಬೀಳದಂತೆ ಕಾಯ್ತಾ ಮೇಲಕ್ಕೆ ಹೋಗ್ಬೇಕೆ, ಇಲ್ಲ ಏನಾರು ಹಾಕೊಳ್ಳಿ ಪ್ರಾಣ ಸದ್ಯಕ್ಕೆ ಉಳಿಲಿ ಅಂತೇಳಿ ತೈಲ ಪಾತ್ರವನ್ನು ಅಲ್ಲೇ ಇಟ್ಟು ಹೋಗ್ಬೇಕೆ, ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು? ಇಲ್ಲ ದೇವರ ಒಂದು ಎಣ್ಣೆ ಅದರಿಂದ ಮೇಲಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಆತ ಹೇಗೆ ಹೋಗ್ತಾನೆ ಅಂತ ವಿಚಾರ ಮಾಡಿದ್ರೆ, ಆ ಸಂದರ್ಭದಲ್ಲಿಯೂ ಕೂಡ ಒಬ್ಬ ಯೋಗ್ಯನಾದವ ಒಂದು ಬಿಂದು ಎಣ್ಣೆ ಕೆಳಕ್ಕೆ ಬೀಳದಂತೆ ಮೇಲಕ್ಕೆ ತಗೊಂಡು ಹೋಗೋದಿದೆಯಲ್ಲ, ಅದು ಹೇಗೆ ಕಷ್ಟ ಸಾಧ್ಯವೋ ಆದರೆ ಪ್ರಯತ್ನ ಸಾಧ್ಯ, ಪ್ರಯತ್ನ ಮಾಡಿದ್ರೆ ಸಾಧ್ಯವಾಗುತ್ತೆ. ಹಾಗೆ ಯಾವುದೇ ಒಂದು ಪ್ರಚೋದನಕಾರಿಯಾದಂತಹ ಸಂದರ್ಭ ಇದ್ದರೂ ಕೂಡ ಯೋಗ, ಇಂದ್ರಿಯ ನಿಗ್ರಹ ಇದನ್ನೆಲ್ಲ ಮಾಡಿ ಸಾಧನೆ ಮಾಡಿದಂತಹ ಒಬ್ಬ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ವಿಚಲಿತನಾಗಲಿಕ್ಕೆ ಸಾಧ್ಯವಿಲ್ಲ, ಗಾಬರಿಯಾಗಲಿಕ್ಕೆ ಸಾಧ್ಯವಿಲ್ಲ. ತೈಲಪಾತ್ರಂ ಯಥಾಪೂರ್ಣಂ ಕರಾಭ್ಯಾಂ ಗೃಹ್ಯ ಪೂರುಷಃ ಸೋಪಾರಮಾರುಹೇ ಭೀತಃ ತರ್ಜಮಾನೋಸಿ ಪಾಣಿಭಿಃ. ಅಸಿಪಾಣಿಭಿಃ ಅಂತ ವ್ಯಾಸ ಮಹರ್ಷಿಗಳು ಮಾತು. ಖಡ್ಗ ಕೈ ಹಿಡ್ಕೊಂಡು ತರ್ಜಮಾನೋಪಿ ಅದನ್ನು ಭಯಪಡಿಸ್ತಾ ಇದ್ರೂ ಕೂಡ ಸೋಪಾರಮಾರುಹೇ ಕ್ರಮವಾಗಿ ಮೆಟ್ಟನ್ನು ಏರಿ ಹೋಗ್ತಾರೆ ಮೇಲಕ್ಕೆ. ಸಂಯತಾತ್ಮ ಭಯಾತ್ತೇಷಾಂ ನ ಪಾತ್ರ ಬಿಂದು ಮುತ್ಸೃಜೇತ್. ಧೈರ್ಯ ಇದ್ದ ಮನುಷ್ಯ ಆದರೆ ಅವ ಒಂದು ಬಿಂದು ಬೀಳದಂತೆ ಮುಂದಕ್ಕೆ ತಗೊಳ್ಳೋದಕ್ಕೆ ಸಮರ್ಥನಾಗ್ತಾರೆ. ತಥೈವ ಉತ್ತರವಾಗಮ್ಯ ಏಕಾಗ್ರ ಮನಸಸ್ತಥ. ಅದೇ ರೀತಿಯಲ್ಲಿ ಯೋಗದ ಒಂದೊಂದೇ ಮೆಟ್ಲನ್ನು ಸೋಪಾನವನ್ನು ಹತ್ಕೊಂಡು ಬಂದಂತಹ ವ್ಯಕ್ತಿ, ಅವನಿಗೆ ಸ್ಥಿರತ್ವ ಇಂದ್ರಿಯಾಣಾಂತು ನಿಶ್ಚಲತ್ವ ತಥೈವ ಚ ಏವಂ ಯುಕ್ತಸ್ಯ ತು ಮುನೇಃ ಲಕ್ಷಣಾನಿ ಉಪಲಕ್ಷ್ಯತೆ. ಇಂದ್ರಿಯ ನಿಗ್ರಹ, ಏಕಾಗ್ರತೆ, ನಿಶ್ಚಲತೆ ಇದೆಲ್ಲ ಬಂದಿರುವುದರಿಂದ ಅವ ಈ ಒಂದು ಲಕ್ಷಣವನ್ನು ಹೊಂದಿರ್ತಾನೆ. ಅದೇ ಮುನಿಯ ಲಕ್ಷಣ ಅಂತ ನಾವು ತಿಳ್ಕೊಳ್ಬೇಕು ಅಂತ ವ್ಯಾಸ ಮಹರ್ಷಿಗಳು. ಭಗವಂತಂದ ಅರ್ಜುನಿಗೆ ತತ್ರ ಏಕಾಗ್ರಂ ಮನಃ ಕೃತ್ವ ಯತಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯ ಆಸನೇ ವಿಂದ್ಯಾತ್ ಯೋಗಂ ಆತ್ಮವಿಶುದ್ಧಯೇ ಅಂತ. ಅರ್ಜುನ, ಈ ರೀತಿಯಲ್ಲಿ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿ ಆಮೇಲೆ ಹೇಳಿದ
ಯಂ ಲಬ್ಧ್ವಾ ಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾರ್ಯತೆ. ಈ ಕೊನೆಯದು ಮಾತ್ರ ನಾನೀಗ ಉಲ್ಲೇಖ ಮಾಡ್ತೇನೆ, ಕೊನೆಯ ವಾಕ್ಯ. ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾರ್ಯತೆ. ಹೀಗೆ ಯೋಗಾಭ್ಯಾಸವನ್ನು ಮಾಡ್ಕೊಂಡು ಬಂದವ ಯಾವ ಸ್ಥಿತಿಗೆ ಬರ್ತಾನೋ ಆವಾಗ ಅತ್ಯಂತ ಗುರುವಾದ ದುಃಖ, ಅಂದರೆ ಹೆಚ್ಚಿನದಾದ ದುಃಖದಿಂದ ಕೂಡ ಆ ಕಡೆ ಈ ಕಡೆ ಅಲಗಾಡೋದಿಲ್ಲವಂತೆ. ಇಷ್ಟೇ ಹೇಳಿದ್ರೆ ನಮಗೇನು ನಮ್ಮ ಮಹತ್ವ ಮನಸ್ಸಿಗೆ ಬರೋದಿಲ್ಲ. ಭಗವತ್ಪಾದ ಶಂಕರಲ್ಲಿ ಭಾಷ್ಯ ಬರೀತಾರೆ, ಯಸ್ಮಿನ್ ಆತ್ಮತತ್ವೇ ಸ್ಥಿತ, ಆತ್ಮನಲ್ಲಿ ಹೋಗಿ ಯಾರು ಮನಸ್ಸನ್ನು ನಿಲ್ಲಿಸಿದ್ದಾನೋ ಅವನಿಗೆ ದುಃಖೇನ ಅಂತಂದರೆ ಶಸ್ತ್ರ ನಿಪಾತಾದಿ ಲಕ್ಷಣೇನ, ಖಡ್ಗವನ್ನೇ ಎತ್ತಿ ಅವನ ಮೇಲಕ್ಕೆ ತಲೆಗೆ ಹೊಡೆದರೂ ಕೂಡ ಅವ ಅಲುಗಾಡೋದಿಲ್ಲವಂತೆ. ಗುರುಣ ಅದಕ್ಕೆ ಮಹತಾಪಿನ ವಿಚಾರ್ಯತೆ, ಇಂಥ ಹೊಡೆತ ಬಹಳ ದೊಡ್ಡ ಹೊಡೆತ ಕೊಟ್ಟರೂ ಕೂಡ ಅವ ಅಲುಗಾಡೋದಿಲ್ಲ, ಇದೇ ಅವನ ಲಕ್ಷಣ ಅಂತ ಭಗವಂತನ ಅಭಿಪ್ರಾಯ ಅಂತ ಭಗವತ್ಪಾದರು ಅಲ್ಲಿ ಭಾಷ್ಯವನ್ನು ಬರೀತಾರೆ. ಸ್ವತಃ ಭಗವತ್ಪಾದರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ ವಿವೇಕ ಚೂಡಾಮಣಿಯಲ್ಲಿ, ಏತಮಚ್ಛಿನ್ನಯ ವೃತ್ಯ ಪ್ರತ್ಯಯಾಂತರ ಶೂನ್ಯ ಉಲ್ಲೇಖಯನ್ ವಿಜಾನೀಯ ಸ್ವಸ್ವರೂಪತೆಯ ಸ್ಫುಟಂ. ಯೋಗಾಭ್ಯಾಸವನ್ನು ಮಾಡ್ತಾ ಮಾಡ್ತಾ ತನ್ನ ಮನಸ್ಸಿನಲ್ಲಿ ಇನ್ನೊಂದು ಪ್ರತ್ಯಯ ಬರದಂತೆ, ಇನ್ನೊಂದು ವೃತ್ತಿ, ಇನ್ನೊಂದು ಕ್ರಿಯೆ ಉಂಟಾಗದಂತೆ ಅವ ಇರ್ತಾನಂತೆ. ಹೇಗಿರ್ತಾನೆ? ಸ್ವಸ್ವರೂಪತೆಯ, ತನ್ನ ಸ್ವರೂಪದಲ್ಲೇ ನಿಂತಿರ್ತಾನೆ. ಸ್ಫುಟಂ ಅಂತ ಇನ್ನೊಂದು ಶಬ್ದ, ಅತ್ಯಂತ ಸ್ಪಷ್ಟವಾಗಿ ಆ ಒಂದು ಸ್ಥಾನದಲ್ಲಿ ಹೋಗಿ ನಿಂತಿರ್ತಾನೆ. ಅತ್ರ ಆತ್ಮತ್ವ ದೃಢೀಕುರುವನ್, ಅಲ್ಲಿ ತನ್ನ ಆತ್ಮಸ್ವರೂಪವನ್ನು ಮನಸ್ಸಿಗೆ ದೃಢ ಮಾಡಿಕೊಂಡು ಅಹಮಾರಿಗೂ ಸಂತೆಯನ್, ಅಹಂಕಾರಾದಿಗಳನ್ನು ಬಿಟ್ಟು ಉದಾಸೀನತೆಯ ದೇಶು ತಿಷ್ಠೆ, ಅದರಲ್ಲೆಲ್ಲ ಉದಾಸೀನ ಭಾವದಲ್ಲಿರ್ತಾನಂತೆ. ಯಾವಾಗ ಅಹಂಕಾರಾದಿಗಳಲ್ಲಿ ಉದಾಸೀನತೆ ಬಂತೋ ಆವಾಗ ಈ ಏಟು ಹೊಡೆದ್ರಲ್ಲ ಏನು ಮಾಡಿದ್ರು ಗೊತ್ತಾಗೋದಿಲ್ಲ. ಇದು ಗೊತ್ತಾಗೋದಿಲ್ಲ ಈ ಅಹಂಭಾವ ಇದ್ದಾಗ, ನಾನು ಅನ್ನೋದು ಇದ್ದಾಗ ಮತ್ತೆಲ್ಲ ಬಂದು ನಮಗಿದು ತೊಂದರೆ ಕೊಡ್ತಾರೆ. ಆ ಭಾವವನ್ನು ಬಿಟ್ಟಾಗ ಯಾವುದು ಯಾವುದಿಲ್ಲ ಕೇಳ್ತಾರೆ. ಒಂದು ಸ್ಫುಟ ಘಟಾದಿಗಳು, ಒಂದು ಕೊಡ ಬೆಳಕು ಬಿದ್ದು ಚೆನ್ನಾಗಿ ಪ್ರಕಾಶಪಡಿಸಿದಾಗ ಎಷ್ಟು ಸ್ಪಷ್ಟವಾಗಿದ್ದು ನಮಗೆ ಗೋಚರವಾಗುತ್ತೋ ಅದೇ ರೀತಿ ಅವನ ಒಂದು ಸ್ಥಿತಿ ಇರುತ್ತೆ ಅಲ್ಲಿಗೆ ಹೋದಾಗ ಅಂತ ಭಗವತ್ಪಾದ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಆದ್ದರಿಂದ ಒಬ್ಬ ಸಾಧಕ ಅಂತ ನಾವು ತೀರ್ಮಾನ ಮಾಡಿ ಅವನ ಹಿಂದೆ ಹೋಗಬೇಕಾದ್ರೆ ಶಾಸ್ತ್ರದಲ್ಲಿ ಹೇಳಿದ ಈ ಲಕ್ಷಣಗಳು ಅವನಲ್ಲಿ ಇದೆಯೇ ಅಂತ ಅದನ್ನು ನೋಡಬೇಕು. ನಮ್ಗೆ ಯಾವಾಗ ವೇದಾಂತ ಪಾಠ ಮಾಡುವಾಗ ಹೇಳ್ತಾ ಇದ್ರು, ಪಾಠ ಮಾಡುವಾಗ ಈ ಜ್ಞಾನ ಬಂದಿದೆ ನನಗೆ, ಎಲ್ಲ ದೇಹಭಾವ ಹೋಗಿದೆ, ಹಾಗೆ ಹೀಗೆ ಅಂತ ಅನೇಕರು ಹೇಳ್ತಾರೆ ಅಥವಾ ಹಾಗೊಂದು ಅಭಿನಯ ಮಾಡಿ ತೋರಿಸ್ತಾರೆ. ನಾವೇನು ಮಾಡಬೇಕು ಅವನು ಪರೀಕ್ಷೆ ಮಾಡೋದಕ್ಕೆ ಅಂತಂದರೆ ಅವ್ರು ಹೇಳ್ತಾ ಇದ್ರು, ಒಂದು ಕಾದ ಕಬ್ಬಿಣದ ಒಂದು ಚಿಕ್ಕ ತಂದು ಸ್ವಲ್ಪ ಉದ್ದದ ನಮಗೂ ಬಿಸ್ಕಟ್ಬಾರ್ದು, ಅದು ಹಿಡ್ಕೊಂಡು ಅವ ಹೇಳುವವನಿಗೆ ಮೆಲ್ಲ ಮುಟ್ಟಿಸ್ಬೇಕಂತ. ಕೈಗೆ ಹಿಡ್ಕೊಂಡ ಏನೋ ಸಾಧನೆ ಇಷ್ಟೇ ಅಂತ ತೀರ್ಮಾನ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ದೇಹಭಾವ ಇದ್ದಿರಲಿಲ್ಲ ಕೈ ಹಿಂದೆ ತಗೊಂಡ ಬಿಸಿಯಾದಾಗ. ಒಂದು ವೇಳೆ ನನಗೆ ದೇಹಭಾವ ಇಲ್ಲದೆ ಹೋಗಿದ್ದಿದ್ರೆ ಸದಾಶಿವ ಬ್ರಹ್ಮೇಂದ್ರಂತೆ ನೀವು ಕೈ ತುಂಡು ಮಾಡಿದ್ರು ಏನು ಗೊತ್ತೇ ಆಗೋದಿಲ್ಲ. ದೇಹಭಾವ ಇಲ್ಲ. ಸಮಾಧಿಗೆ ಹೋದವರು ಹಾಗಿರ್ತಾರೆ. ಭಗವತ್ಪಾದ ಶಂಕರರನ್ನು ಸ್ಪಷ್ಟಪಡಿಸ್ತಾರೆ ವೇದಾಂತದಲ್ಲಿ ಗೀತೆ ಭಾಷ್ಯದಲ್ಲಿ. ಆದ್ದರಿಂದ ಸಾಧಕರು ಅಂತ ನಾವು ತೀರ್ಮಾನ ಮಾಡಿ ಅವರ ಹಿಂದೆ ಹೋಗಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಬೇಕು. ಶಾಸ್ತ್ರದ ಲಕ್ಷಣಗಳಲ್ಲಿ ಅವರಲ್ಲಿ ಇವೆ ಅನ್ನೋದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ಹೆಜ್ಜೆ ಅವರ ಹಿಂದೆ ಇಟ್ಟರೆ ನಾವು ಸ್ವಲ್ಪ ಮುಂದೆ ಹೋಗ್ಬೋದು. ಇಲ್ಲ ಅಂದರೆ ಹಿಂದಕ್ಕೆ ಬರ್ತೇವೆ. ಹರ ನಮಃ ಪಾರ್ವತೀ